ನಾಡಹಬ್ಬ ದಸರಾ ಉತ್ಸವವನ್ನ ಸರ್ಕಾರ ಈ ಬಾರಿ ಸಾಂಪ್ರದಾಯಿಕವಾಗಿ ಮತ್ತು ಹೆಚ್ಚು ಆಕರ್ಷಣೀಯವಾಗಿ ಆಚರಿಸುವುದಕ್ಕೆ ತೀರ್ಮಾನವನ್ನ ಮಾಡಿದೆ. ಈ ಸಲ ನಮ್ಮ ರಾಜ್ಯದಷ್ಟೇ ಅಲ್ಲ, ಬೇರೆ ರಾಜ್ಯಗಳ ಕಲಾ ತಂಡಗಳಿಗೂ ಕೂಡ ಅವಕಾಶವನ್ನ ಕೊಡಲು ಸರ್ಕಾರ ನಿರ್ಧಾರವನ್ನ ಮಾಡಿದ್ದು, ಇದೇ ಮೊದಲ ಬಾರಿಗೆ ದಸರಾ ಮೆರವಣಿಗೆ ಸಾಗುವ ರಸ್ತೆಯು ಕಾಂಕ್ರೀಟ್ ರಸ್ತೆಯಾಗಿ ಕಂಗೊಳಿಸಲಿದೆ. ಹಾಗಿದ್ರೆ ಬನ್ನಿ, ದಸರಾ ಹಬ್ಬಕ್ಕೆ ಸರ್ಕಾರ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅಂತ ನೋಡೋಣ. ನಾಡಹಬ್ಬ ದಸರಾ ಆಚರಣೆಗೆ ರಾಜ್ಯ ಸರ್ಕಾರ ಸಕಲ ಸಿದ್ಧತೆ ಮಾಡಿಕೊಳ್ಳಲು ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉನ್ನತ ಮಟ್ಟದ ಸಮಿತಿಯ ಸಭೆಯನ್ನ ನಡೆಸಿ ದಸರಾ ಆಚರಣೆಯ ಸಿದ್ಧತೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡರು. ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಮುಖ್ಯಮಂತ್ರಿಗಳು ಪ್ರಸಕ್ತ ಸಾಲಿನ ಮೈಸೂರು ದಸರಾವನ್ನ ಸಾಂಪ್ರದಾಯಿಕವಾಗಿ ಮತ್ತು ಆಕರ್ಷಣೀಯವಾಗಿ ಆಚರಿಸಲಾಗುವುದು ಅಂತ ತಿಳಿಸಿದರು. ದಸರಾ ಉದ್ಘಾಟನೆ ಚಾಮುಂಡಿ ಬೆಟ್ಟದ ಮೇಲೆ 21ನೇ ತಾರೀಕು ಬೆಳಿಗ್ಗೆ ಉದ್ಘಾಟನೆ ಆಗ್ತದೆ. ಅವತ್ತು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಉದ್ಘಾಟನೆ ಆಗ್ತವೆ ಮತ್ತು ಸಂಗೀತ ಕಾರ್ಯಕ್ರಮವೂ ಕೂಡ ಅವತ್ತೇ ಉದ್ಘಾಟನೆ ಆಗ್ತದೆ. ಸಾಂಸ್ಕೃತಿಕ ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮಗಳು ಕೂಡ ವಿವಿಧ ಸಬ್ ಕಮಿಟಿಗಳು ಮಾಡ್ತಾರೆ. ಮತ್ತು ಎಕ್ಸಿಕ್ಯೂಟಿವ್ ಕಮಿಟಿ ಇದೆ. ಎಕ್ಸಿಕ್ಯೂಟಿವ್ ಕಮಿಟಿ ಇಸ್ ಹೆಡೆಡ್ ಬೈ ಮೈಸೂರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿಸ್ಟರ್ ಮಹದೇವಪ್ಪ. ಅದರಲ್ಲಿ ಜಿಲ್ಲಾಧಿಕಾರಿ ಮತ್ತು ಬೇರೆ ಅಧಿಕಾರಿಗಳೆಲ್ಲ ಇರ್ತಾರೆ. ಈ ಬಾರಿ ಜಿಲ್ಲಾ ಪಂಚಾಯಿತಿ ಮಳಿಗೆಗಳನ್ನು ತೆರೆಯಲು ಅವಕಾಶವನ್ನ ನೀಡಲಾಗಿಲ್ಲ. ಬದಲಾಗಿ ಸರ್ಕಾರದ ಪ್ರಮುಖ ಇಲಾಖೆಗಳ ಸಾಧನೆಗಳು ಮತ್ತು ಯೋಜನೆಗಳ ಬಗ್ಗೆ ಮಾಹಿತಿ ಇರುವ ಮಳಿಗೆಗಳನ್ನು ತೆರೆಯಲು ನಿರ್ಧರಿಸಲಾಗಿದೆ. ಇನ್ನು ಜಂಬೂ ಸವಾರಿ ಸಾಗುವ ದಾರಿಯಲ್ಲಿ ಕಾಂಕ್ರೀಟ್ ರಸ್ತೆಯನ್ನ ನಿರ್ಮಿಸಲಾಗ್ತಾ ಇದ್ದು, ನಗರದ ಇತರೆ ರಸ್ತೆಗಳನ್ನು ಸುಸ್ಥಿತಿಯಲ್ಲಿಡಲು ಸೂಚಿಸಲಾಗಿದೆ. ಅಲ್ಲದೆ ರಾಜ್ಯದ ಕಲಾ ತಂಡಗಳ ಜೊತೆಗೆ ಇತರೆ ರಾಜ್ಯಗಳ ವಿಶಿಷ್ಟ ಕಲಾ ತಂಡಗಳ ಪ್ರದರ್ಶನಕ್ಕೂ ಕೂಡ ಅವಕಾಶವನ್ನ ಕೊಡಲಾಗಿದೆ. ವಾಹನಗಳು ಕೂಡ ಅದಕ್ಕೆ ಟ್ಯಾಕ್ಸ್ ಏನಾರು ಇದ್ದರೆ ಅದಕ್ಕೆ ಆ ದಸರಾ ಟೈಮಲ್ಲಿ ವಿನಾಯಿತಿ ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ನನ್ನ ಪ್ರಕಾರ ಎಂಟ್ರಿ ಟ್ಯಾಕ್ಸ್ ಇಲ್ಲ. ಈಗ ನೋಡೋಣ, ಅದೇನಾದ್ರು ಇದ್ದರೆ ಅದನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದೀನಿ. ಒಟ್ಟಾರೆಯಾಗಿ ಈ ಸರಿ ದಸರಾಕ್ಕೆ ಕಳೆದ ಸಾರಿ 13 ಕೋಟಿ ಚಿಲ್ಲರೆ ಖರ್ಚಾಗಿತ್ತು. 13 crores 25 lakhs ಖರ್ಚಾಗಿತ್ತು. ಈ ಸಾರಿ 15 ಕೋಟಿನಲ್ಲಿ ಮಾಡಿ ಅಂತ ಹೇಳಿದ್ದೀನಿ. 15 ಕೋಟಿಗೆ ಈ ಸಾರಿ ಈಗ ಸಮಿತಿನಲ್ಲಿ ಒಪ್ಪಿಗೆ ಕೊಟ್ಟಿದ್ದೀವಿ. ಫೈನಾನ್ಸ್ನವ್ರು ಈಗಾಗಲೇ ಬಿಡುಗಡೆ 10,90,00,000 ಇಟ್ಕೊಂಡಿದ್ದಾರೆ ಬಜೆಟ್ನಲ್ಲಿ. ಉಳಿದದನ್ನು ಕೊಡಿ ಅಂತ ಹೇಳಿದ್ದೀನಿ. ಇನ್ನು ಇದೇ ವೇಳೆ ಮುಖ್ಯಮಂತ್ರಿಗಳು ಸಭೆಯಲ್ಲಿ ದಸರಾ ಆಚರಣೆ ನಿಮಿತ್ತ ಸಚಿವರಿಗೆ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಿದ್ರು. ದಸರಾ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರನ್ನಾಗಿ ಸಚಿವ ಎಚ್.ಸಿ. ಮಹದೇವಪ್ಪ, ಇದೇ ಸಮಿತಿಯ ಉಪಾಧ್ಯಕ್ಷರನ್ನಾಗಿ ಸಚಿವ ತನ್ವೀರ್ ಸೇಠ್ ಹಾಗೂ ಸಚಿವೆ ಉಮಾಶ್ರೀ, ಸಚಿವ ಪ್ರಿಯಾಂಕ ಖರ್ಗೆ, ಮೈಸೂರು ಡಿಸಿಯನ್ನ ಈ ಸಮಿತಿಯ ಸದಸ್ಯರನ್ನಾಗಿ ಮಾಡಲಾಯಿತು. ಇನ್ನು ದಸರಾ ಪ್ರಚಾರದ ಉಸ್ತುವಾರಿಯನ್ನ ಸಚಿವ ಪ್ರಿಯಾಂಕ ಖರ್ಗೆಗೆ ವಹಿಸಲಾಯಿತು. ಇನ್ನು ಈ ಬಾರಿಯ ದಸರಾ ಉದ್ಘಾಟನೆಗೆ ಯಾರನ್ನ ಆಹ್ವಾನಿಸಬೇಕು ಅನ್ನೋದನ್ನ ಸರ್ಕಾರ ಇನ್ನೂ ಕೂಡ ತೀರ್ಮಾನಿಸಿಲ್ಲ. ಒಟ್ನಲ್ಲಿ ಸರ್ಕಾರದ ಯೋಜನೆಗಳು ಹಾಗೂ ಮುಂಜಾಗ್ರತಾ ಕ್ರಮಗಳನ್ನು ನೋಡಿದ್ರೆ ಈ ವರ್ಷದ ದಸರಾ ಮಹೋತ್ಸವ ಮತ್ತಷ್ಟು ಅದ್ಧೂರಿಯಾಗುವ ಲಕ್ಷಣಗಳು ಕಾಣ್ತಿದೆ. ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ಮುರಳಿ ಜೊತೆ ಮಸೂದ್ ದೊಡ್ಡಬಾಗಿಲು, ಸುದ್ದಿ ಟಿವಿ.